ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಏನ್ರಪ್ಪ ಏನ್ ಸಮಸ್ಯೆ ನಿಮ್ದು? ಮತ್ತೆ ಸ್ಟ್ರೈಕ್ ಕೊಡಿರಿ ಈಗ. ಅಲ್ರಿ ನಾವ್ ಸ್ಟ್ರೈಕ್ ಗಿಂತು 7-8 ದಿನ ಆತ. ಒಬ್ಬೊಂದು MP ಬಂದಿಲ್ಲ, MLA ಬಂದಿಲ್ಲ. ಈಗ ಬಂದ್ ಏನಂತ ಕೇಳಕತ್ತೀರಿ ನೀವು? ಕಬ್ಬಿನ ರೇಟ್ ಸ್ವಲ್ಪ ಹೆಚ್ಚಿಗೆ ಮಾಡಂತ ಕೇಳಕತ್ತೀವಿ ಅಷ್ಟ್ ಮಾಡಕ್ ದಾಡ್ಯಾ ನಿಮಗೆ? ಅವ್ರು ಜಾಸ್ತಿ ಮಾಡಕ ಬಜೆಟ್ ಎಲ್ಲ ಐತಿ ಸರ್ಕಾರದಾಗ. ಅಲ್ಲೋ ಮಂತ್ರಿ, ಈ ಬಿಟ್ಟಿ ಭಾಗ್ಯಗಳು ಯಾವ ಬೋಳಿ ಮಗ ಹೇಳಿದ್ ಕೊಡಕ್ ನಿಮಗೆ? ಹಂಗ ಬಿಟ್ಟಿ ಭಾಗ್ಯ ಕೊಡ್ಲಿಲ್ಲ ಅಂದ್ರ ಜನ ಓಟ್ ಹಾಕಲ್ಲಪ್ಪ ನಮಗೆ. ಬಸ್ ಫ್ರೀ ಮಾಡಿದ್ರಿ, ಯಾರಿಗ ಲಾಭ ಆತ? ಎಲ್ಲ ಲಾಸ. ಅದನ್ನು ನಾವೇ ಕಟ್ ಕೊಡಕ್ ಕುಂತೀವಿ. ಅದಲ್ಲದಲೆ ಮನಿಗೆ 2-2 ಸಾವಿರ ರೂಪಾಯಿ ಕೊಡಕ್ ಕುಂತೀರಪ್ಪ. ಏನೈತಪ್ಪ ಅದರಿಂದ? ಅದೇ ರೈತರ ಸಾಲ ಮನ್ನಾ ಮಾಡಿದ್ರೆ ಎಷ್ಟೋ ಖುಷಿಯಾಗಿರ್ತದ್ರು ನಮ್ ರೈತರು. ಅಲ್ರಿ ಸ್ವಾಮಿ, ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆತು, ಡೀಸೆಲ್ ರೇಟ್ ಹೆಚ್ಚಿಗೆ ಆತು, ಕಬ್ಬಿನ ರೇಟ್ ಹೆಚ್ಚು ಮಾಡ್ರಿ, ನಿಮಗೇನೆ ದಾಡಿ. ಅಲ್ರಿ ಎಲೆಕ್ಷನ್ ಟೈಮ್ ಬಂದಾಗ ಸ್ಟೇಜ್ ಮ್ಯಾಗ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಈಗ ಯಾಕ್ರಿ ಸ್ವಲ್ಪ ರೇಟ್ ಜಂಪ್ ಮಾಡಂದ್ರೆ ಹಿಂಗ್ ಯಾಕೆ ಮಾಡಕತ್ತೀರಿ ನೀವು? ನೀವು ನಮ್ಮಂತ ರೈತರಿಗೆ ಬೆಲೆ ಕೊಟ್ರೆ ಬಿಟ್ರೇನ? ನಾವು ಬೆಳೆದಿರೋ ಬೆಳೆಗೆ ಬೆಲೆ ಕೊಡ್ರಿ. ಆಯ್ತ್ರಪ್ಪ, ಅದೇನೋ ನೋಡಿ ಮಾತಾಡ್ತೀನಿ ತಗೊಳ್ರಿ ನನ್ನ ಮೇಲೆ. ರೀ ಸ್ವಾಮಿ, ರೈತ ಕಣ್ಣೀರ್ ಇಡಬಾರ್ದ. ಅವ್ನೇನಾರ ಕಣ್ಣೀರ್ ಇಟ್ಟನಂದ್ರ ಈಗೇನ್ ನೀವ್ AC ರೂಮ್ನಾಗ ಕುತ್ಕೊಂಡ್ ಅನ್ನ ತಿನ್ನಕತ್ತಿರಲ್ಲ, ಬಿಸಿಲಾಗ ಬಂದು ಹೇಳ್ ತಿನ್ನಕಾಕತಿ. ಹುಷಾರ. ಅಲ್ರಿ ಸ್ವಾಮಿ, ಎಲೆಕ್ಷನ್ ಟೈಮ್ ಬಂದಾಗ ಮನಿ ಮುಂದೆ ಕೈ ಮುಕ್ಕೊಂಡ್ ಬರ್ತೀರಿ. ಅದೇ ಎಲೆಕ್ಷನ್ ಮುಗಿದ್ ಗೆದ್ಮೇಲೆ ರೈತರಿಗೆ ಬೀದಿ ಬಂದಾಗ ಕೈ ಹಿಡಿದು ಎತ್ತದ್ ಕಲೀರಿ. ಬರೇ ರೈತ ದೇಶದ ಬೆನ್ನೆಲುಬು ಅಂತ ಬಾಯಲ್ಲಿ ಹೇಳೋದಲ್ಲ. ರೈತಗ ಕಷ್ಟ ಬಂದಾಗ ಜೊತೆಗೆ ನಿಲ್ಲಂತ ಕಲೀರಿ. ಅಪ್ಪ ಬೇಕೇ ಬೇಕು, ಬೇಕು, ಬೇಕೇ ಬೇಕು. ನ್ಯಾಯ ಬೇಕು.